ನಮಸ್ಕಾರ ಸ್ನೇಹಿತರೆ, ನಾನು ಇವಾಗ ಪುಣೆ ನಗರದ ಮಧ್ಯಭಾಗದಲ್ಲಿರುವ ಮತ್ತು ಶನಿವಾರ ವಾಡದಿಂದ ಸ್ವಲ್ಪ ದೂರದಲ್ಲಿರುವಂಥ ಲಾಲ್ ಮಹಲ್ ನೋಡಕ್ಕೆ ಬಂದಿದ್ದೀನಿ. ಈ ಲಾಲ್ ಮಹಲ್ ಭಾರತದ ಪುಣೆಯಲ್ಲಿರುವ ಅತ್ಯಂತ ಪ್ರಸಿದ್ಧ ಸ್ಮಾರಕಗಳಲ್ಲಿ ಒಂದು. ಅಲ್ಲಿ ಮರಾಠ ಸಾಮ್ರಾಜ್ಯದ ಸಂಸ್ಥಾಪಕ ಶಿವಾಜಿ ತನ್ನ ಬಾಲ್ಯವನ್ನು ಕಳೆದನು. ಕ್ರಿಸ್ತಶಕ 1630ರಲ್ಲಿ ಶಿವಾಜಿಯ ತಂದೆ ಶಹಾಜಿ ತನ್ನ ಪತ್ನಿ ಜೀಜಾಬಾಯಿ ಮತ್ತು ಮಗನಿಗಾಗಿ ಈ ಲಾಲ್ ಮಹಲನ್ನು ಕಟ್ಟಿಸಿದನು. ಶಿವಾಜಿ 1645ರಲ್ಲಿ ತೋರ್ನಾ ಕೋಟೆಯನ್ನು ವಶಪಡಿಸಿಕೊಳ್ಳುವವರೆಗೂ ಈ ಒಂದು ಲಾಲ್ ಮಹಲ್ನಲ್ಲೇ ಇದ್ದರಂತೆ. 16 ಮೇ 1640ರಂದು ಅವರ ಮೊದಲ ಪತ್ನಿ ಸಾಯಿಬಾಯಿ ಅವರ ಜೊತೆ ವಿವಾಹ ಆಗಿದ್ದು ಕೂಡ ಇಲ್ಲೇ. ಇಲ್ಲಿ ಛತ್ರಪತಿ ಶಿವಾಜಿ ತಾನು ಬಾಲ್ಯದಲ್ಲಿದ್ದಾಗ ತನ್ನ ತಾಯಿಯೊಂದಿಗೆ ಎತ್ತುಗಳನ್ನು ಹೂಡಿಕೊಂಡು ಹೊಲದಲ್ಲಿ ನೇಗಿಲ ಯೋಗಿ ಆಗಿರುವುದನ್ನು ನಾವು ಮೂರ್ತಿ ರೂಪದಲ್ಲಿ ಕಾಣಬಹುದು. ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ, ಏನಿದೆ ಅಂತ ನೋಡೋಣ. ಒಳಗಡೆ ತುಂಬ ಸುಂದರವಾದ ಪ್ರಾಂಗಣ ಇದೆ ಮತ್ತು ಇಲ್ಲಿ ನಡೆದಿರ್ತಕ್ಕಂಥ ಕೆಲವು ಇತಿಹಾಸದ ಫೋಟೋಗಳನ್ನು ಕೂಡ ಹಾಕಲಾಗಿದೆ. ಅದರ ಜೊತೆಗೆ ಜೀಜಾಬಾಯಿ ಅವರ ಮೂರ್ತಿ ಕೂಡ ಇದೆ ಇಲ್ಲಿ. ಸ್ನೇಹಿತರೆ, ಇಲ್ಲಿಂದ ಸ್ವಲ್ಪ ದೂರದಲ್ಲಿರುವ ದಗ್ದು ಸೇಠ್ ಹಲ್ವಾಯಿ ಗಣಪತಿ ನೋಡ್ಕೊಂಬರೋಣ. ತುಂಬ ಪವರ್ಫುಲ್ ಗಣಪತಿ ಕೂಡ. ಅಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಕೂಡ ಬಂದು ಹೋಗಿದ್ರು. ಸ್ನೇಹಿತರೆ, ಇವಾಗ ನಾನು ನಾನಾವಾಡಕ್ಕೆ ಬಂದಿದ್ದೀನಿ. ಏನಿದು ನಾನಾವಾಡ ಅನ್ನೋದು ನೋಡೋದಾದರೆ, ಇದು ಪುಣೆಯಲ್ಲಿರುವ ಪೇಶ್ವೆ ಆಡಳಿತದ ಅವಧಿಯಲ್ಲಿ ಮರಾಠ ಸಾಮ್ರಾಜ್ಯದ ಮಂತ್ರಿ ಮತ್ತು ರಾಜಕಾರಣಿಯಾಗಿದ್ದ ನಾನಾ ಫಡ್ನವೀಸ್ ಅವರ ನಿವಾಸವಾಗಿತ್ತು. ಸುಮಾರು 20,000 ಚದರ ಅಡಿಗಳಲ್ಲಿ ಹರಡಿಕೊಂಡಿರುವ ಈ ಒಂದು ವಾಡ 1780ರಲ್ಲಿ ನಿರ್ಮಿಸಲಾಯಿತು. ಈ ವಾಡದ ಸುಂದರವಾದ ವಾಸ್ತುಶಿಲ್ಪವು ಸಾಗ್ವಾನ್ ಮರ ಮತ್ತು ತೇಗದಿಂದ ಮಾಡಲ್ಪಟ್ಟಿದೆ ಅಂತೆ. ಇದು ಪೇಶ್ವೆ ಯುಗದ ವಾಸ್ತುಶಿಲ್ಪದ ಉದಾಹರಣೆಯಾಗಿದೆ. ಪೂನಾದಲ್ಲಿರುವ ಇವಿಷ್ಟು ಜಾಗಗಳನ್ನ ನೋಡಿಕೊಂಡು ಸ್ನೇಹಿತರೆ, ಇವಾಗ ಇಲ್ಲಿಂದ ಭೀಮಾಶಂಕರ ನೋಡಕ್ಕೆ ಹೊರಟಿದ್ದೀನಿ. ಭೀಮಾಶಂಕರ ಭಾರತದಲ್ಲಿರುವ 12 ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಅತ್ಯಂತ ಮಹತ್ವವಾದ ಜ್ಯೋತಿರ್ಲಿಂಗ. ಇದು ಕಾಡಿನ ಮಧ್ಯದಲ್ಲಿದೆ. ಹೋಗಲು ನಾನು ಇವಾಗ ಒಬ್ಬನೇ ಕೂಡ ಇದ್ದೀನಿ. ಬಹುಶಃ ರಾತ್ರಿ 8-9 ಗಂಟೆ ಆಗತ್ತೆ ಅನಿಸುತ್ತೆ ನನಗೆ. ಆದರೂ ಪರವಾಗಿಲ್ಲ, ಹೋಗ್ತೀನಿ. ಆ ಶಿವನ ಮೇಲೆ ಒಂದು ಭರವಸೆಯನ್ನು ಇಟ್ಕೊಂಡು ಬನ್ನಿ ಹೋಗೋಣ. ನೀವು ನನ್ನ ಜೊತೆಗೆ ಇರ್ತೀರ ಅನ್ನೋ ಭರವಸೆಯಲ್ಲಿ. सर भीमाशंकर ऐसे आ रहे ऐसे इधर ये हाँ ये खराब है. ओके, थैंक यू. हाँ 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 ನನ್ನ ಮುಂದಿನ ವಿಡಿಯೋ ಭೀಮಾಶಂಕರ್ ಜ್ಯೋತಿರ್ಲಿಂಗದ ವಿಡಿಯೋ ಜೊತೆ ಮತ್ತೆ ತಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಜೈ ಹಿಂದ್.